ನಮಸ್ಕಾರ, ನಾನು ಡಾಕ್ಟರ್ ಶರಣ್ಯ. ಇವತ್ತು ನಿಮಗೆ ಬಹಳ ಅಚ್ಚರಿಯಾಗುವಂತಹ ಒಂದು ವಿಚಾರ ಹೇಳ್ತೀನಿ. ಏನು ಗೊತ್ತಾ, ಇವೆಲ್ಲ ನಮ್ಮ ನಂದಿನಿ ಪ್ರಾಡಕ್ಟ್ಸ್ KMF. ತುಂಬಾ ಜನ ನಂಬ್ತೀರಾ, ಸರ್ಕಾರದ ಕಂಪನಿ ಅಂತ ಹೇಳ್ಬಿಟ್ಟು. ನಂದಿನಿ ಅಂತ ಎಮೋಷನಲ್ ಬಾಂಡಿಂಗ್ ಬೇರೆ ಇರುತ್ತೆ. ಬಟ್ ಎಷ್ಟು ಡೇಂಜರ್ ಗೊತ್ತಾ ಈ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ನಾನು ಫುಡ್ ಪ್ರಾಡಕ್ಟ್ಸ್ ಅಂತಾನೆ ಕರೆಯೋದಿಲ್ಲ, ಇದೆಲ್ಲ ವಿಷ. ಫ್ಯೂಚರ್ ಅಲ್ಲಿ ಇವನ್ನೆಲ್ಲ ತಿಂತಾ ಇರಿ, ಕ್ಯಾನ್ಸರ್ ಬರುತ್ತೆ. ಇವಾಗಲೇ ಬರ್ತಾ ಇದೆ ಮಕ್ಕಳಿಗೆ ಇಷ್ಟೊಂದು ಅಲರ್ಜಿಗಳು, ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಭಯಾನಕವಾದ ಕಾಯಿಲೆಗಳು ಆಲ್ರೆಡಿ ಬರ್ತಾ ಇದೆ. ನಿನ್ನೆ ನಾನು 38 ಪೇಷಂಟ್ ನೋಡಿದ್ದೀನಿ. ಅದರಲ್ಲಿ ಒಂದು 14-15 ಜನ ಮಕ್ಕಳೇ ಎಲ್ಲಾರ್ಗೂ ಸ್ಟೀರಾಯ್ಡ್ ಬರೀಬೇಕಾಗಿದೆ. ಪೆನ್ ತಗೊಂಡ್ರೆ ಪ್ರಿಸ್ಕ್ರಿಪ್ಷನ್ ಸ್ಟೀರಾಯ್ಡ್ ಬರೀಬೇಕಾಗಿದೆ, ಇಲ್ಲ ಅಂದ್ರೆ ಕಡಿಮೆ ಆಗಲ್ಲ. ಇದೆಲ್ಲ ಬರೋ ಕಾಯಿಲೆಗಳಿಗೆ ಸ್ಟೀರಾಯ್ಡ್ ಅಂತ ಭಯಾನಕವಾದ ಡ್ರಗ್ಸ್ ಬಿಟ್ರೆ ಇನ್ನೇನು ವರ್ಕ್ ಆಗ್ತಾ ಇಲ್ಲ. ಎಷ್ಟು ಆ ಮೆಡಿಸಿನ್ಸ್ ಇಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಗೊತ್ತಾ. ಏನು ಕಾಯಿಲೆಗಳು ಬರ್ತಾ ಇದೆ ಅಂತಾನೆ ಯಾರು ಅರ್ಥ ಮಾಡ್ಕೊಂತಿಲ್ಲ. ಯಾಕೆ ಇವುಗಳ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ತರ ಪ್ರಾಡಕ್ಟ್ಸ್ ಎಲ್ಲ ಮಾರ್ಕೆಟಿಂಗ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ಲಾಭ ಮಾಡ್ತಾ ಇದೀವಿ ಅನ್ನೋ ಭ್ರಮೆಯಲ್ಲಿ ಸರ್ಕಾರ ದಯವಿಟ್ಟು ಇರೋದು ಬೇಡ. ಇದನ್ನೆಲ್ಲ ಟಾಕ್ಸಿಕ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಡಿಗ್ರಿಗಳು ಬೇಕಾಗಿಲ್ಲ. ಎಷ್ಟು ಕೆಮಿಕಲ್ಸ್ ಇದೆ ಗೊತ್ತಾ ಇದರಲ್ಲಿರೋ. ಈ ಪಿಂಕ್ ಕಲರ್ ನೀವು ನೋಡ್ತಾ ಇರೋದು ನ್ಯಾಚುರಲ್ ಸ್ಟ್ರಾಬೆರಿ ಅಲ್ಲ, ಇದು ಸ್ಟ್ರಾಬೆರಿ ಫ್ಲೇವರ್, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್, ಇನ್ನು ಏನೇನ್ ಕೆಮಿಕಲ್ಸ್ ಎಲ್ಲ ಇವುಗಳಲ್ಲಿ ಇದೆ ಗೊತ್ತಾ. ಇದನ್ನೆಲ್ಲ ಕುಡಿದ್ರೆ ಆರೋಗ್ಯ ಅಂತ ಯಾರು ಹೇಳಿದ್ದು ನಿಮ್ಗೆ? ಯಾವ ಫುಡ್ ಸೈಂಟಿಸ್ಟ್ ಇವನ್ನೆಲ್ಲ ಫಾರ್ಮುಲೇಟ್ ಮಾಡೋದು? ಇದಕ್ಕೆ FSSAI ಅಪ್ರೂವಲ್ ಬೇರೆ ಇದೆ. ಏನ್ ಅವ್ರ ಕ್ವಾಲಿಫಿಕೇಶನ್ ಏನಿರುತ್ತೆ? ಯಾವ ತರ ಕಾಯಿಲೆಗಳನ್ನ ಮತ್ತೆ ಆರೋಗ್ಯನ ಅವರೆಲ್ಲ ಅರ್ಥ ಮಾಡ್ಕೊಂಡು ಇದಕ್ಕೆಲ್ಲ ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ತರ ಪ್ರಾಡಕ್ಟ್ಸ್ ಸಾವಿರಾರು ಇದೆ. ಆದ್ರೆ ಇದು ಗವರ್ನಮೆಂಟ್ ಓನ್ಡ್ ಕಂಪನಿ. ಜನ ಬಹಳಷ್ಟು ನಂಬ್ತಾರೆ, ನಂದಿನಿ ನಮ್ಮ ಗವರ್ನಮೆಂಟ್ ಕಂಪನಿ, ನಮಗ್ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ತರ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯಾಕೆ ಮಾಡ್ತಾ ಇದೆ? ದಯವಿಟ್ಟು ತಿದ್ದುಕೊಳ್ಳಿ. ಈ KMF ಅವರು ಈ ತರ ಪ್ರಾಡಕ್ಟ್ಸ್ ನೆಲ್ಲ ಮಾರ್ಕೆಟ್ ಬಿಡಬೇಡಿ. ಯಾರ ಕೈಯಲ್ಲಿ ನೋಡಿದ್ರು ಈ ತರ ನಾನು ಈ ಫ್ಲೇವರ್ಡ್ ಮಿಲ್ಕ್ ಮತ್ತೆ ಈ ಪ್ಯಾಕೆಟ್ ಜ್ಯೂಸ್ ಎಲ್ಲ ನೋಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ವಿಷ ವಿಷ ವಿಷ. ಇದು ಆಹಾರ ಅಲ್ವೇ ಅಲ್ಲ.